ವಿಡಿಯೋ ನೋಡಿ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಂತೂ ಫುಲ್ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಈ ವಿಡಿಯೋ ಶುರು ಮಾಡೋಣ. ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ಮಳವಳ್ಳಿಯಿಂದ ಒಂದು 5 ಕಿಲೋಮೀಟ್ರು, ಈ ಕಡೆ ಬನ್ನೂರಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಕನಕಪುರಕ್ಕೂ ಹಾಗೂ ಮೈಸೂರು ರೋಡ್ಗೂ ಎರಡು ಮಧ್ಯೆ ಇರೋ ರಾಯಲ್ ಕಂಫರ್ಟ್ ಅನ್ನೋ ಹೋಟ್ಲಿಗೆ ಬಂದಿದ್ದೀನಿ. ಹೋಟ್ಲು ರೆಸ್ಟೋರೆಂಟ್ ನೀವೇನು ಬೇಕಾದ್ರೂ ಅನ್ಕೋಬೋದು, ಎಲ್ಲ ಒಂದೇ ಅಲ್ವಾ, ಬಿಡಿ ಹೋಗಲಿ, ಏನೋ ಅಂತ ತೊದಲ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಹೋಟ್ಲಲ್ಲಿ ನಿಮಗೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ. ನಿಮಗೆ ಸಪ್ರೇಟಾಗಿ ಫ್ಯಾಮಿಲಿಗೆ ಅಂತಲೇ ಸಪ್ರೇಟಾಗಿ ಒಂದು ಕಂಫರ್ಟ್ ಇದು ಮಾಡಿದ್ದಾರೆ, ಕಂಫರ್ಟ್ ಆದ ಜಾಗ. ಮತ್ತು ಬ್ಯಾಚುಲರ್ಸ್ ಏನಾದರೂ ಹೋದರೆ ಅವ್ರಿಗೂ ಕೂಡ ಸಪ್ರೇಟಾಗಿದೆ, ಎಲ್ಲ ಕೂಡ ಸಪ್ರೇಟಾಗಿದೆಯಂತೆ. ನನಗಿದನ್ನು ಫ್ರೆಂಡ್ ಸಜೆಸ್ಟ್ ಮಾಡಿದ, ಈ ಹೋಟ್ಲಿಗೆ ಹೋಗೋ ಮಗ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನಿಮಗೆ ರೂಮ್ಸ್ಗಳು ಕೂಡ ಇದೆ, ರೂಮ್ಸ್ ಫೆಸಿಲಿಟಿ ಕೂಡ ಇದೆ. AC ರೂಮು ನಾನು ಕೇಳ್ಪಟ್ಟಂಗೆ ನನ್ನ ಫ್ರೆಂಡ್ ಹೇಳಿದ್ದು 1500 ಅಂತ. ಓನರ್ ಹತ್ರ ಕೂಡ ಮಾತಾಡಿಸ್ತೀನಿ, ಅದೆಷ್ಟಿದೆ ಪ್ರೈಸು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಒಳಗಡೆ ಹೋಗಿ ಫುಡ್ಡೆಲ್ಲ ಹೆಂಗಿದೆ ಎಲ್ಲ ಮಾತಾಡಿಸಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ ಒಳಗಡೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಪುಟ್ಟಸ್ವಾಮಿ ಅಂತ. ಸರ್, ಈ ಹೋಟ್ಲ್ ಹೆಸರು? ರಾಯಲ್ ಕಂಫರ್ಟ್ ಅಂತ. ಯಾವಾಗ ಶುರು ಮಾಡಿದ್ದು? 3 ಮಂತ್ಸ್ ಬ್ಯಾಕ್. 3 ಮಂತ್ಸ್ ಬ್ಯಾಕ್. ನೀವು ಇಲ್ಲೇ ಲೋಕಲ್ಲ? ಹೌದು, ಲೋಕಲ್. ಇಲ್ಲಿ ಅಂದರೆ ಯಾಕೆ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ? ನಾವಿರೋದು ಬೆಂಗಳೂರಲ್ಲಿ. ಬೆಂಗಳೂರು ಮತ್ತು ಮೈಸೂರಿಗೆ ಹೋಗಿ ಬರೋ ಜನ ಮತ್ತು ಕನಕಪುರದಿಂದ ಬರೋ ಜನಗಳಿಗೆ, ಕೊಳ್ಳೇಗಾಲಕ್ಕೆ ಹೋಗೋ ಜನಗಳಿಗೆ ಇದು ಅನುಕೂಲ ಇದೆ. ಎಲ್ಲ ಹೋಗಿ ಬರೋರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ರೀಸನಬಲ್ ರೇಟಲ್ಲಿ ಸರ್ವ್ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿದ್ವಿ. ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ? ವೆಜ್ ಮತ್ತು ನಾನ್ ವೆಜ್ ಸಪ್ರೇಟ್ ಕೌಂಟ್ರಲ್ಲಿ ಸಿಗ್ತದೆ. ಸಪ್ರೇಟ್ ಕೌಂಟ್ರಲ್ಲಿ? ಯಾಕಂದರೆ ಅವರು ವೆಜ್ ತಿಂದವರು ನಾನ್ ವೆಜ್ ಇದ್ದಾಗ ಕೆಲವರು ಬರಲ್ಲ, ಅದಕ್ಕೋಸ್ಕರ ಸಪ್ರೇಟ್ ಕೌಂಟ್ರನ್ನ ಮಾಡಿ ಅವ್ರಿಗೆ ಸಪ್ರೇಟ್ ಸರ್ವಿಸ್ ಮಾಡ್ತಿದ್ದೆ ವಿತ್ ರೀಸನಬಲ್ ರೇಟ್. ರೀಸನಬಲ್ ಪ್ರೈಸಲ್ಲಿ, ಅಫೋರ್ಡ್ ರೇಟ್ ಆಗಬಾರ್ದು ಅಂತ. ಹೆಸರು ಮಾತ್ರ ರಾಯಲ್ ಕಂಫರ್ಟ್, ರೇಟ್ ಮಾತ್ರ ರೀಸನಬಲ್ ರೇಟ್. ಆದರೆ ಹೆಸರು ಮಾತ್ರ ರಾಯಲ್ ಆಗಿರಲಿ ಅಂತ. ರಾಯಲ್ ತಕ್ಕಂಗೆ ಸರ್ವಿಸ್ ಮಾಡ್ತಾ ಇದ್ವಿ, ಬಟ್ ರೇಟ್ನ ಇಲ್ಲಿ ಅಫೋರ್ಡ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ರೀಸನಬಲ್ ಇದು ಮಾಡಿದ್ವಿ. ಲೊಕೇಶನ್ ಯಾವ್ದು ಬರುತ್ತೆ ಸರ್ ಇದು? ಲೊಕೇಶನ್ ಮಳವಳ್ಳಿಯಿಂದ ಮೈಸೂರು ಹೋಗೋ ದಾರಿ, ಮಳವಳ್ಳಿಯಿಂದ 5 ಕಿಲೋಮೀಟರ್ ಆಗ್ತದೆ. ಸೊ ಇಲ್ಲಿಂದ ಮುಂದೆ ಹೋದರೆ ಬನ್ನೂರು ಮತ್ತು ಮೈಸೂರಿಗೆ ಸೇರ್ತದೆ. ಸೊ ಇಲ್ಲಿ ಸೋಮನಾಥೇಶ್ವರ ಟೆಂಪಲ್ಲು, ನರಸೀಪುರ, ತಿರುಮಕೂಡ್ಲಿಗೆ ಹೋಗ್ತದೆ. ಮತ್ತು ಇಲ್ಲಿಂದ ಈ ಕಡೆ ಹೋದರೆ ತಲಕಾಡಿಗೆ ಹೋಗ್ತದೆ, ಮತ್ತು ಕೊಳ್ಳೇಗಾಲ, MM ಮಿಲ್ಸ್ಗೆಲ್ಲ ಹೋಗ್ಬೋದು. ಇದು ಸೆಂಟ್ರ್ ಇದೆ. ಅಂದರೆ ಕನಕಪುರ ರೋಡ್ ಆ ರೋಡ್ಗೂ ಮತ್ತು ಈ ಮೈಸೂರು ರೋಡ್ಗೂ ಸೆಂಟ್ರ್ ಇದ್ದಂಗೆ. ಜೊತೆಗೆ ಹೋಗಿ ಬಂದರೆ ಹೈವೇಲಿ ಇರೋದ್ರಿಂದ ಹೋಗಿ ಬರೋ ಜನಗಳಿಗೆ, ಇಲ್ಲಿ ಸಿಟಿಲಿ ಇದ್ದವರಿಗೆ ಇಲ್ಲಿ ಹಳ್ಳಿ ಸ್ಟೈಲಲ್ಲಿ, ಜೊತೆಗೆ ಕ್ಲೀನ್ನೆಸ್ ಇರಲ್ಲ. ಸೊ ನಾರ್ಮಲ್ಲಿ ಹೈಜೆನಿಕ್ ಇರಲ್ಲ. ಹೈಜೆನಿಕ್ ಆಗಿ ಒಂದು ಸರ್ವಿಸ್ ಕೊಡಬೇಕನ್ನೋ ಉದ್ದೇಶದಿಂದ ಅಂದರೆ ಆ ಕಡೆ ಸುತ್ತಮುತ್ತ ನಿಮ್ಮ ಪ್ರಕಾರ ಹೈಜೀನ್ ಇರೋ, ಇಲ್ಲಿ ಹೈಜೀನ್ ಮಾಡ್ಕೊಡ್ತೀವಿ. ನಾವಿರೋದು ಬೆಂಗಳೂರಲ್ಲೇ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿ ಬಂದು ಒಂದು ಒಳ್ಳೆ ಸರ್ವಿಸ್ ಮಾಡೋಣ ಉದ್ದೇಶ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ವಿ. ಜೊತೆಗೆ ಇಲ್ಲಿ ರೂಮ್ಸ್ 14 ರೂಮ್ದು ವ್ಯವಸ್ಥೆ ಮಾಡಿದ್ವಿ. ರೂಮ್ಗಳು ಇದೆಯಾ? ಎಸ್, ಅಲ್ಲಿ 7 ರೂಮ್ AC ರೂಮ್ ಇದೆ, ಅದಕ್ಕೆ 1500 ರೂಪಾಯಿ ಚಾರ್ಜ್ ಮಾಡ್ತೀವಿ. AC ರೂಮ್ ಬಂದು 1500 ರೂಪಾಯಿ. 7 ರೂಮ್ ಇದೆ. ಎಸ್, ಅಲ್ಲಿ ನಾನ್ ACಗೆ 1000 ಮಾಡಿದ್ವಿ ವಿತ್ ಫೀಸ್ ರೀಸನಬಲ್ ರೇಟ್ ಇರ್ತದೆ. ನಾನ್ AC ಒಂದು 1000 ರೂಪಾಯಿನ ಇಲ್ಲ ರೀಸನಬಲ್ ಮಾಡಿಕೊಡ್ತೀವಿ. ಓಕೆ. ಅಂದರೆ ನಿಮಗೆ ಬೇಕಾದ್ರೆ ಇಲ್ಲಿ ಬಂದು ನಿಮ್ಮದೇ ಊಟ ಮಾಡಿ ಬೇಕಾದ್ರೆ ಸ್ಟೇ ಆಗಿದ್ರೆ ಸ್ಟೇ ಆಗ್ಬೋದು, ಇಲ್ಲ ಸ್ಟೇ ಆಗ್ಬಿಟ್ಟು ಈ ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು, ಈ ಕಡೆ ಬೆಟ್ಟಕ್ಕೆ ಹೋಗ್ಬೋದು. ಈ ಕಡೆ ನರಸೀಪುರ ತಿರುಮಕೂಡ್ಲಿ ಫೇಮಸ್ ಇಲ್ಲಿ, ಅಲ್ಲಿ ಹೋಗೋದು. ಸೋಮನಾಥೇಶ್ವರ ಟೆಂಪಲ್ಗೆ ಹೋಗ್ಬೋದು. ಈ ಕಡೆ ತಲಕಾಡು ಪಂಚಲಿಂಗ ದರ್ಶನ ಆಗ್ತಾ ಇರ್ತದೆ. ಆಗ ಟೈಮಲ್ಲಿ ಜನಗಳಿಗೆಲ್ಲ ಟೋಟಲಿ ಹೋಗಿ ಬರೋ ಜನಗಳಿಗೆ ಒಂದು ಒಳ್ಳೆ ಸರ್ವಿಸ್ ಕೂಡ ಉದ್ದೇಶ ಇಟ್ಕೊಂಡು ಮಾಡಿ. ಫ್ಯಾಮಿಲಿ ಬರ್ಬೋದಾ? ಖಂಡಿತವಾಗಿ, ಅದಕ್ಕೋಸ್ಕರ ಸಪ್ರೇಟ್ ಸೆಕ್ಷನ್ನೇ ಮಾಡಿದ್ವಿ. ಸೊ ಜೆಂಟ್ಸ್ ಸಪ್ರೇಟಾಗಿ ಕೂತ್ಕೊಂಡಿದ್ರೆ ಅವ್ರ ಮುಜುಗರ ಹಾಕೋರಂತ ಸಪ್ರೇಟ್ ಸೆಕ್ಷನ್ ಹೊಸ ಶುರು ಮಾಡಿದ್ವಿ. ತಾವಲ್ಲಿ ವಿಡಿಯೋ ಮಾಡಿದಾಗ ಅಬ್ಸರ್ವ್ ಮಾಡ್ಬೋದು. ಓಕೆ ಸರ್. ಮತ್ತು ಇಲ್ಲಿ ಫುಡ್ಡು ಏನೇನು ಸಿಗುತ್ತೆ? ಫುಡ್ದು ಇಲ್ಲಿ ನಮ್ಮ ಕ್ಯಾಶಿಯರ್ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಹೇಳ್ತದೆ. ಫುಡ್ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಾರೆ, ಅವ್ರು ಬಂದು ತಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಾಪರ್ ಏನೇನು ಫುಡ್ ಹೋಗ್ತದೆ, ಏನ್ಯಾವ ಥರ ನಾವು ಫೆಸಿಲಿಟಿ ಮಾಡ್ತೀವಿ ಅನ್ನೋದು ಬಂದು ಹೇಳ್ತಾರೆ ಅವರು. ಸೊ ಅದ್ರ ಬಗ್ಗೆ ತಾವು ಅವ್ರ ಹತ್ರ ಮಾತಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಷ್ಟಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ಸುಮಾರು ಹೋಟ್ಲ್ ಓಪನ್ ಆಗ್ತಾಗಿಂದ ಬರ್ತಾ ಇದ್ದೀವಿ ಸರ್. ಇಲ್ಲೇನು ಇಷ್ಟ ನಿಮಗೆ? ಇಲ್ಲಿ ಫಿಶ್ಶು, ಚಿಕನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ. ಎಲ್ಲ ನಾಟಿ ಸ್ಟೈಲಲ್ಲಿ, ಯಾವುದೇ ರೀತಿಯಾದ ಕೆಮಿಕಲ್ ಹಾಕ್ತಾನೆ ನಾಟಿ ಸ್ಟೈಲಲ್ಲಿ ಅಡುಗೆಗಳನ್ನ ಮಾಡ್ತಾಯಿದ್ದಾರೆ. ಅದರಲ್ಲೂ ಫಿಶ್ ಅಂತೂ ಭಾಳ ರುಚಿಯಾಗಿರ್ತದೆ. ಚಿಕನ್ನು ಕೂಡ ಅದ್ಭುತವಾಗಿ ಭಾಳ ಮಾಡ್ತಾರೆ. ಕೆಲವಾರು ಲೆಮನ್ ಚಿಕನ್ನು ಮತ್ತು ಪೆಪ್ಪರ್ ಡ್ರೈ ಇವೆಲ್ಲ ಭಾಳ. ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ? ಲೆಮನ್ ಚಿಕನ್ ಭಾಳ ಇಷ್ಟ. ಲೆಮನ್ ಚಿಕನ್ ಇಷ್ಟ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಅದೇ ಇಷ್ಟನಾ? ಅದೇ ಇಷ್ಟ ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೋಟೆಲ್ ನಾನು ಯಾವ್ದಾರು ಒಂದು ಅಷ್ಟು ಸ್ಪೆಷಲ್ ಐಟಮ್ನ ಟ್ರೈ ಮಾಡಬೇಕು ಅಂತಂದರೆ ಯಾವ ಐಟಮ್ನ ಟ್ರೈ ಮಾಡಲಿ? ನಿಮಗೆ ಈಗ ಫಿಶ್ಶಿಂದ ಏನೋ ತಗೊಳ್ತೀನಿ ಅಂದರೆ
ಇದು ಫಿಶ್ ತವಾ ಫ್ರೈ ಚೆನ್ನಾಗಿರುತ್ತೆ. ಈಗ ಕಲ್ಮಿ ಕಬಾಬ್ ಅಂತ ತಂದೂರಿಲಿ ಹಾಕ್ಕೊಡ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ತಂದೂರಿ ಏನೋ ಬೇಕಂದರೆ ಸ್ಪೈಸಿಯಾಗಿ ತಂದೂರಿ ಚಿಕನ್ ಇದೆ. ಬಿಟ್ಟರೆ ಚಿಕನ್ ಕಬಾಬು, ಲಾಲಿಪಾಪು ತುಂಬ ಚೆನ್ನಾಗಿದೆ. ಇವಾಗ ನನಗೆ ಲಾಲಿಪಾಪು, ತಂದೂರಿ, ಕಲ್ಮಿ ಕಬಾಬು, ಆಮೇಲೆ ನಾರ್ಮಲ್ ಕಬಾಬು, ತವಾ ಫ್ರೈ, ಹೈದರಾಬಾದ್ ಬಿರಿಯಾನಿ ಟ್ರೈ ಮಾಡಿ ಅಂತ ಇದ್ದೀರಾ? ಹೌದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಒಂದು ಟ್ರೈ ಮಾಡಿ ನೋಡಿ. ತರಿಸಿ. ಓಕೆ, ತರಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಎ ಸಿ ರೂಮ್ ಅಲ್ವಾ? ಟಿ ವಿ ಇದೆ. ಇದು 1500 ರೂಪಾಯಿ ಅಲ್ಲ? ಚೆನ್ನಾಗಿದೆ. ಮಧ್ಯಾಹ್ನ ಬೇರೆ ಬಂದಿದ್ವಿ. ಕಿಚನ್ನಲ್ಲೆಲ್ಲ ಶಾರ್ಟ್ಸ್ ಎಲ್ಲ ತೊಗೊಂಡಾಯ್ತು, ನಿಮಗೆ ತೋರಿಸಿದ್ದಾಯಿತು. ಈಗ ಟೇಬಲ್ ಮೇಲೆ ಎಲ್ಲ ಐಟಮ್ ಕೂಡ ಬಂದಿದೆ. ಏನೇನಿದೆ ಅಂತಂದರೆ ಕಬಾಬು, ಮಟನ್ ಸುಕ್ಕ, ಈ ಕಡೆ ಕಲ್ಮಿ, ತಂದೂರಿ, ಲಾಲಿಪಪ್ಪು, ಬಿರಿಯಾನಿ, ಗೀ ರೈಸು, ಮತ್ತು ಇದೇನೋ ಹೇಳಿದ್ರು ಚಿಕನ್ ಸಾಂಬಾರು, ಇಷ್ಟು ಕೂಡ ಇದೆ. ಇವಾಗ ಒಂದೊಂದೇ ಟ್ರೈ ಮಾಡ್ತೀನಿ, ಹೆಂಗಿದೆ ಅಂತ ಕೂಡ ಹೇಳ್ಬಿಡ್ತೀನಿ. ಫಸ್ಟು ಕಬಾಬ್ನ ಟ್ರೈ ಮಾಡೋಣ. ನೋಡೋಕ್ಕೆ ಚೆನ್ನಾಗೈತೆ. ಚೆನ್ನಾಗಿದೆ ಫ್ಲೇವರ್. ಚಟ್ನಿ ಏನಾದ್ರು ಕೊಟ್ಬಿಟ್ಟಿದ್ರೆ ಇದಕ್ಕೆ ಇನ್ನೂ ಮಸ್ತಾಗಿರೋದು. ಸ್ವಲ್ಪ ಆಟ ಅನ್ನಿಸ್ತು. ಏನಕ್ಕೆ ಅಂದರೆ ತಂದೊಂದು 10 ನಿಮಿಷ ಆಯಿತು, ಶೂಟೆಲ್ಲ ಮಾಡ್ತಿದ್ವಲ್ಲ, ಅದಕ್ಕೆ ಸ್ವಲ್ಪ ಹಾರ್ಡ್ ಆಗಿರಬೇಕು. ಒಟ್ಟು ಚೆನ್ನಾಗಿದೆ ಫ್ಲೇವರ್ ಆಗಿ. ಕಬಾಬ್ ಅಂತೂ ಆಯಿತು. ನೆಕ್ಸ್ಟು ಕಲ್ಮಿ ಟ್ರೈ ಮಾಡೋಣ ಅಂತ ಅನ್ನಿಸ್ತೈತೆ. ಯಾಕಂದರೆ ಅದು ಅಷ್ಟೊಂದು ಟೆಂಪ್ಟ್ ಮಾಡ್ತೈತೆ. ಲೆಗ್ ಪೀಸ್ ಯಾರು ತಾನೇ ಬಿಡ್ತಾರೆ ಹೇಳಿ. ಚೆನ್ನಾಗೆ ರೋಸ್ಟ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಲೆಗ್ ಪೀಸ್ ಎಳೆಯೋದ್ರಲ್ಲಿ ಇರೋ ಸುಖ ಯಾವುದ್ರಲ್ಲೂ ಇಲ್ಲ. ಸ್ವಲ್ಪ ಈ ಸೀದಿ ಇದೆಯಲ್ಲ, ಈ ಪಾಟೆಲ್ಲ ಸ್ವಲ್ಪ ಕೈ ಅನ್ನಿಸ್ತೈತೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಸಾಕಿದು. ನೆಕ್ಸ್ಟು ಕಲ್ಮಿನ ಸೈಡಿಗೆ ಎಳೆದು ಈಗ ತಂದೂರಿನ ತೊಗೊಂಡಿದ್ದೀನಿ. ಅದರಲ್ಲೂ ಬೇರೆ ಇದಕ್ಕೆ ಚಟ್ನಿ ಕೊಟ್ಟಿದ್ದಾರೆ. ಕಬಾಬಿಗೆ ಚಟ್ನಿ ಬೇಕು ಅಂತ ಹೇಳಿದ್ದೆ, ಬಟ್ ಇದು ಕೊಟ್ಟಿದ್ದಾರೆ. ಫಸ್ಟ್ ಪೀಸ್ನ ಟ್ರೈ ಮಾಡಿಬಿಡ್ತೀನಿ. ಎಲ್ಲ ಡ್ರೈ ಐಟಮೇ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಕ್ಕೂ ಚೆನ್ನಾಗೇ ಐತೆ. ನಂಗೆ ಚಟ್ನಿ ಸಖತ್ ಇಷ್ಟ ಆಯಿತು. ಫ್ಲೇವರ್ಫುಲ್ಲಾಗಿ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ತಿನ್ನೋಕ್ಕೂ ಚೆನ್ನಾಗೈತೆ. ಎಲ್ಲ ಒಂಚೂರು ಟ್ರೈ ಮಾಡ್ತಾಯಿದ್ದೀನಿ, ಯಾಕಂದ್ರೆ ಎಲ್ಲ ಟ್ರೈ ಮಾಡಬೇಕಲ್ಲ, ಅದಕ್ಕೆ. ಇದು ಬಿಟ್ಟು ಬಿರಿಯಾನಿ ಬೌಲಲ್ಲಿ ಕೊಟ್ಟಿದ್ದರು, ನಾನು ಇದು ಮಾಡಿಕೊಟ್ಟಿದ್ದೆ. ಇದು ಪರವಾಗಿಲ್ಲ, ಪೀಸೆಲ್ಲ ನೀಟಾಗಿ ಬೆಂದೈತೆ. ಪೀಸ್ಗೆಲ್ಲ ಏನು ಕೊರತೆ ಇಲ್ಲ, ಎಲ್ಲನೂ ಅಚ್ಚುಕಟ್ಟಾಗಿ ಬೆಂದಿದೆ. ಚೆನ್ನಾಗಿ ಕುಕ್ಕಾಗೈತೆ. ಅದೇ ಹೇಳಿದ್ನಲ್ಲ, ತಂದಿಟ್ಟಿದ್ರು ಬೌಲಿಂದ ಇದಕ್ಕೆ ಹಾಕಿದ್ದೆ, ಅದಕ್ಕೆ ಬಿಸಿ ಆರೋಗ್ಬಿಟ್ಟಿದೆ. ಇಲ್ಲಾಂದರೆ ಬಿಸಿ ಬಿಸಿಯಾಗಿರೋದು. ಇದರಲ್ಲಿ ರೈತ ಮತ್ತು ಗ್ರೇವಿ ಹಾಕೊಂಡು ತಿಂತಾರೆ. ಕೆಲವೊಮ್ಮೆ ನಾನು ಹಾಕ್ಕೋತೀನಿ, ಇವತ್ತು ಯಾಕೋ ಮೂಡಿಲ್ಲ ಹಾಕ್ಕೊಳ್ಳೋದಕ್ಕೆ, ಹಂಗೆ ತಿನ್ನೋಣ ಪೀಸ್ನ ಮೇಲಿಟ್ಟು. ಚಲೋ. ಚೆನ್ನಾಗಿದೆ. ಮೈಲ್ಡಾಗಿ, ತೀರಾ ಸ್ಪೈಸಿನೂ ಇಲ್ಲ, ಮೈಲ್ಡಾಗಿದೆ. ಒಂಥರ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂತಾರೆ, ಒಂಥರ ಚೆನ್ನಾಗಿದೆ, ಡೀಸೆಂಟಾಗಿ ಟ್ರೈ ಮಾಡ್ಬೋದು. ಒಟ್ಟಿನಲ್ಲಿ ಇಷ್ಟು ಟ್ರೈ ಮಾಡಿದೆ. ಆಲ್ಮೋಸ್ಟ್ ಡ್ರೈ ಐಟಮ್ಸ್ನ ಟ್ರೈ ಮಾಡಿದ್ದೀನಿ. ಅಂಥ ಮೋಸ ಏನಿಲ್ಲ, ಆರಾಮಾಗಿ ಎಲ್ಲನೂ ಬಂದು ತಿನ್ಬೋದು. ಸ್ಪೈಸಿ ಬೇಕು ಅನ್ನೋರು ಇದು ನಾನು ಅವ್ರಿಗೆ ರೆಕಮೆಂಡ್ ಮಾಡಲ್ಲ. ಆಲ್ಮೋಸ್ಟ್ ಎಲ್ಲ ಐಟಮು ತೋರಿಸಿದ್ದೀನಿ. ಇನ್ನು ಬಂದು ಮಾತಾಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಅವರು ಊಟ ಮಾಡೋದಕ್ಕೆ. ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು ನಿಮ್ಗೆ ಹೊರಗಡೆ ಸಿಗ್ತೀನಿ. ಬರಲಾ? ಬಾಯ್. ಅಂತೂ ಇಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು, ಓನರ್ನ ಮಾತಾಡಿಸಿದ್ದಾಯಿತು, ಅತ್ಲಾಗೆ ಯಾರ್ಯಾರು ಸಿಗ್ತಾರೋ ಎಲ್ಲರನ್ನೂ ಕೂಡ ಮಾತಾಡಿಸಿದ್ದಾಯಿತು. ನಾನು ನಿಮ್ಗೆ ಹೇಳಿದ್ನಲ್ಲ, ಇದು ಬನ್ನೂರಿಂದ 15 ಕಿಲೋಮೀಟ್ರು. ಈ ಕಡೆ ಕನಕಪುರ ರೋಡು, ಮಳವಳ್ಳಿಯಿಂದ ನಿಮ್ಗೆ 5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಎಲ್ಲ ಕೂಡ ಸಿಗುತ್ತೆ. ಆರಾಮಾಗಿ ನೀವು ಇಲ್ಲಿ ಬಂದು ಸ್ಟೇ ಕೂಡ ಆಗ್ಬೋದು. ಇನ್ನು ಫುಡ್ ಐಟಮ್ಸಲ್ಲಿ ನಿಮಗೆ ತಂದೂರಿ ಐಟಮ್ಸು, ಬಿರಿಯಾನಿ ಎಲ್ಲ ತೋರಿಸಿದ್ದೀನಿ. ನಾಟಿ ಸ್ಟೈಲ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ, ನೆಕ್ಸ್ಟ್ ವೀಕಿಂದ ಏನೋ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತೆ. ಈಗ ನಾನು ಏನೇನು ಐಟಮ್ಸ್ ಕೊಟ್ಟಿದ್ರು ಅದನ್ನೆಲ್ಲ ನಿಮ್ಗೆ ತೋರಿಸಿದ್ದೀನಿ. ನೀವು ಕೂಡ ಬಂದಾಗ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಕೂಡ ತೊಗೋಬೋದು. ಹಂಗೆ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ಹಿಂದ್ಗಡೆ ಇದೆ ಪಾರ್ಕಿಂಗು, ವಿಶಾಲವಾಗಿದೆ. ಒಟ್ಟಿನಲ್ಲಿ ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಉಂಡಾಡಿ ಗುಂಡನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಹಂಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಬೆಲ್ನ ಹೊಡೆದ್ಬಿಡಿ. ಇದೇ ಥರ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋ ಸಿಗೋಣ. ಟಾಟಾ, ಬೈ ಬೈ. ಹಂಗೆ ನಾನು ಹೊರಟೆ.